ಕೇಸವಪಳ್ಳಿ ಎನ್ನುವ ಗ್ರಾಮದಲ್ಲಿ ರಂಗ ಎನ್ನುವ ಕಳ್ಳನಿದ್ದ. ರಂಗ ಸಾಧಾರಣವಾದ ಕಳ್ಳನಲ್ಲ, ಅವನು ಬುದ್ಧಿವಂತ ಗಜಕಳ್ಳ. ಅವನ ಕಳ್ಳತನದಲ್ಲಿ ಏಟು ಇರದಿಲ್ಲ, ಗಾಯನೂ ಇರದಿಲ್ಲ, ಒಂದು ಬೈಗುಳನು ಬೈಯದಿಲ್ಲ, ಬಾಯಿ ತೆರೆದು ಮಾತನಾಡುವುದೂ ಇಲ್ಲ. ಆದ್ರೆ ಕಳ್ಳತನವನ್ನು ಮಾತ್ರ ತುಂಬಾ ಜೋಪಾನದಿಂದ ಮಾಡುವವನು. ಯಾರ ಕೈಯಲ್ಲೂ ಸಿಕ್ಕಾಕೊಳ್ಳೋದಿಲ್ಲ, ಯಾರ ಕೈಯಲ್ಲೂ ಒಂದು ಮಾತನ್ನು ಕೇಳುವವನಲ್ಲ. ಒಂದು ದಿನ ಗುಹೆಯೊಳಗೆ ಸ್ವಲ್ಪ ಮಂದ ಬೆಳಕಿನಲ್ಲಿ ಕುತ್ಕೊಂಡು ಬಿರಿಯಾನಿ ತಿಂತ ಇರುವಾಗ ಅವನ ಬಳಿ ಇನ್ನೊಬ್ಬ ಕಳ್ಳನಾದ ಮಾಣಿಕ್ಯಂ ಬಂದ. ತನ್ನನ್ನು ಸಿಕ್ಕಿಸಿ ಹಾಕುವ ಕೆಲ್ಸಕ್ಕೇನೆ ಮಾಣಿಕ್ಯಂ ಬರ್ತಾ ಇದ್ದಾನೆ ಅಂತ ಅವನಿಗೆ ಆವಾಗ ಗೊತ್ತಿರ್ಲಿಲ್ಲ. ಏನು ಮಾಣಿಕ್ಯಂ, ಕೋಳಿ ಬಿರಿಯಾನಿ ತಿಂತೀಯಾ? ಅಯ್ಯೋ ಅಣ್ಣ, ಬೇಡಣ್ಣ, ನಾನಿವಾಗಷ್ಟೇ ತಿಂದು ಬಂದಿದ್ದು. ನೀವು ಊಟ ಮಾಡಿ ಆಮೇಲೆ ಮಾತಾಡೋಣ. ನಾನು ತಿಂತಾ ಇರ್ತೀನಿ, ನೀನು ಮಾತಾಡ್ತಾ ಇರು. ಹೌದು, ಏನ್ ವಿಷಯ? ಅದೇ ಅಣ್ಣ, ನಮ್ಮ ಕಳ್ಳತನ ಗುಂಪಿನವರು ಎಲ್ಲರೂ ನಿನ್ನ ಹೊಗಳ್ತಾ ಇದ್ದಾರೆ. ನಾವೆಲ್ಲ ಸಿಕ್ಕಾಕೋತೀವಿ, ಆದ್ರೆ ನೀವು ಸಿಕ್ಕಾಕೊಳ್ಳೋದಿಲ್ಲ. ಅದು ಹೇಗೆ ಅಣ್ಣ? ಇಲ್ಲಿ ನೋಡು ಮಾಣಿಕ್ಯಂ, ನಾನು ಬುದ್ಧಿವಂತ. ನೀನು ಎಷ್ಟು ಬುದ್ಧಿಯನ್ನು ಉಪಯೋಗ ಮಾಡ್ತೀಯ ಅಂತ ನೀನು ಸಿಕ್ಕಾಕೊಳ್ಳೋದ್ರಲ್ಲೇ ಗೊತ್ತಾಗುತ್ತೆ. ನನ್ನ ಮೂಳೆ ತಲೆ ಮೇಲೆ ಇದೆ, ಆದ್ರೆ ನಿನ್ನ ತಲೆ ನಿನ್ನ ಮೊಣಕಾಲಲ್ಲಿ ಇದೆ ಅಂತ ಗೊತ್ತಾಯ್ತು. ಹೀಗೆ ರಂಗ ಹೇಳಿದಾಗ ಮಾಣಿಕ್ಯನಿಗೆ ತುಂಬಾನೇ ಕೋಪ ಬಂತು. ಮಾಣಿಕ್ಯಂಗೆ ರಂಗನನ್ನು ಜೋರಾಗಿ ಹೊಡಿಬೇಕು ಎನ್ನುವ ಕೋಪ ಬಂತು. ತಾನು ಬಂದ ಕೆಲಸವನ್ನು ಆಲೋಚನೆ ಮಾಡಿ ಸೈಲೆಂಟ್ ಆಗಿ ನಿಂತುಕೊಂಡ. ರಂಗಣ್ಣ, ನೀವು ಏನೇ ಹೇಳಿದ್ರೂ ನನಗೆ ಕೋಪ ಬರೋದಿಲ್ಲ. ಯಾಕೆ ಅಂದ್ರೆ ನೀವು ನನ್ನ ಅಣ್ಣ ಮಾತ್ರ ಅಲ್ಲ, ನನ್ನ ಗುರು ಕೂಡ. ಅದಕ್ಕೆ ಇವಾಗ ಸುಮ್ಮನೆ ಇದ್ದೀನಿ. ನಿನಗೆ ಏನ್ ಹೇಳಿದ್ರೂ ಅರ್ಥ ಆಗಲ್ಲ ಅಂತ ಗೊತ್ತಾದ್ಮೇಲೆ ನಾನು ಏನೇ ಹೇಳಿದ್ರು ಕೂಡ ನಿನಗೆ ಅರ್ಥ ಆಗಲ್ಲ. ಇಲ್ಲಿಂದ ಹೊರಟೋಗು ಮಾಣಿಕ್ಯಂ. ರಂಗಣ್ಣ, ತಿಮ್ಮಯ್ಯ ಎನ್ನುವ ಗ್ರಾಮದಲ್ಲಿ ರಂಗ ಎನ್ನುವ ಯಜಮಾನ್ರಿದ್ದಾರೆ. ಅವರು ಊರಿನವರ ಆಸ್ತಿಯನ್ನೆಲ್ಲ ದೋಚಿಕೊಂಡು ವೈಭೋಗದಿಂದಿದ್ದಾರೆ. ಅವರ ಬಳಿ ತುಂಬಾ ಹಣ, ಚಿನ್ನಾಭರಣ ಎಲ್ಲ ಇದೆ. ಯಾರಿಗೂ ಗೊತ್ತಿಲ್ಲದೆ ತೆಗ್ದಿಟ್ಟಿದ್ದಾನೆ. ಬುದ್ಧಿವಂತ ಜಮೀನ್ದಾರರು. ನೀನು ಕೂಡ ಬುದ್ಧಿವಂತ ಕಳ್ಳನೇ ಅಲ್ವಣ್ಣ? ಇವಾಗ ಹೇಳ್ಬೇಕಾದ ವಿಚಾರ ನಂಗೆ ಗೊತ್ತಾಯ್ತು ಮಾಣಿಕ್ಯಂ. ಹೇಳಿಲ್ಲ ಅಂತ ನೀವು ನನ್ನ ಬೈಬಾರ್ದು. ಸೂರಯ್ಯನ ಮನೆಯ ಸುತ್ತಲೂ ತುಂಬಾ ಕಾವಲುಗಾರರು ಕಾವಲಿಗೆ ಇರ್ತಾರೆ. ಪೊಲೀಸರ ಬಳಿ ಕೂಡ ಅವರು ವಿಷಯವನ್ನು ಹೇಳಿದ್ದಾರೆ. ಸಿಕ್ಕಾಕೊಂಡ್ರೆ ಆಮೇಲೆ ನನ್ನ ಹೇಳ್ಬಾರ್ದು. ರಂಗ ಮಾತ್ರ ಏನೂ ಮಾತನಾಡಲಿಲ್ಲ, ಮೌನವಾಗಿ ಊಟ ಮಾಡ್ತಾ ಇದ್ದ. ಮಾಣಿಕ್ಯಂ ಕೋಪದಿಂದ ಅಲ್ಲಿ ನಿಲ್ಲದೆ ಅಲ್ಲಿಂದ ಹೊರಟು ಹೋದ. ಸಮಯ ಕಳೆದು ರಾತ್ರಿ 12 ಗಂಟೆಯಾಯಿತು. ರಂಗ ಕತ್ತಲಲ್ಲಿ ಜಮೀನ್ದಾರರ ಮನೆಗೆ ಹೋದ. ಮನೆಯ ಗೇಟಿನ ಬಳಿ ಒಬ್ಬ ಕಾವಲುಗಾರನಿದ್ದ. ಅವನು ಗಟ್ಟಿಯಾಗಿ, ಲೇ, ಯಾರೋ ನೀನು? ಇಲ್ಲಿಗೆ ಯಾಕೆ ಬಂದಿದೀಯಾ? ಆ ಮಾತಿಗೆ ರಂಗ ಭಯಪಡುವ ರೀತಿ ನಾಟಕ ಮಾಡಿ, ಅಯ್ಯ, ನಾನು ಜಮೀನ್ದಾರರವರ ಕೆಲ್ಸಗಾರ, ನನ್ನ ಒಳಗ್ ಕಳ್ಸಿ ಹಾಗೆ ಅಂತ ಹೇಳಿದ. ಹೌದು, ನಿನ್ನ ಹೆಸರೇನು? ಅದಕ್ಕೆ ರಂಗ ಪಟ್ಟಂತ, ನನ್ನ ಹೆಸರು ಸುಬ್ಬಾರವಯ್ಯ. ನನ್ನ ಜಮೀನ್ದಾರರಿಗೆ ತುಂಬಾ ಚೆನ್ನಾಗ್ ಗೊತ್ತು. ಸುಬ್ಬಾರಾವ್ ಯಾರೋ? ಈ ಹೆಸರನ್ನ ಇದುವರೆಗೂ ಕೇಳಲೇ ಇಲ್ಲ. ಇದು ತುಂಬಾ ಚೆನ್ನಾಗಿದೆ. ಈ ಗೇಟಿನ ಬಳಿ ಕಾವಲುಗಾರರಾಗಿ ಯಾವಾಗ್ಲೂ ನೀವೇ ಇರ್ತೀರಾ ಹೇಳಿ? ಹಾಗೆ ಅಂತ ಕೇಳಿದ ರಂಗ. ನಾನು ಇರಲ್ವೇ? ಹಾಗಾದ್ರೆ ನನ್ನ ನೋಡಿಲ್ಲ ಅಂತ ನೀವೆಂಗೆ ಹೇಳ್ತೀರಾ? ನಾನು ರಾತ್ರಿ ಸಮಯದಲ್ಲಿ ಕೆಲ್ಸಕ್ಕೆ ಬರೋದು. ಗೋಡೌನಲ್ಲಿ ಕೆಲಸ ಇದ್ರೆ ಅಯ್ಯನನ್ನ ಕರೆಯೋರು. ಈ ಮಾತನ್ನು ಕೇಳಿದ ಕಾವಲುಗಾರ ಸಂದೇಹದಿಂದ ಜಮೀನ್ದಾರನ ಬಳಿ ಕರ್ಕೊಂಡೋದ. ಇವಾಗ ನೀವು ಹೋಗಿ ಗೇಟಿನಲ್ಲಿ ಕಾವಲಿಗೆ ನಿಲ್ಲಿ, ನಾನು ಜಮೀನ್ದಾರರ ಹತ್ರ ಮಾತಾಡ್ಬೇಕು. ಹಾಗೆ ಅಂತ ಹೇಳಿದಾಗ ಕಾವಲುಗಾರ ಕೂಡ ಅಲ್ಲಿಂದ ಹೊರಟು ಹೋದ. ರಂಗ ರೂಮ್ ಒಳಗೆ ಬಂದು ನೋಡುವಾಗ ಸೂರಯ್ಯ ಮಲಗಿ ನಿದ್ರೆ ಮಾಡ್ತಿದ್ದ. ರಂಗ ಬಂದು ಸೂರಯ್ಯನನ್ನು ಸ್ವಲ್ಪ ಕದಲಿಸಿದ. ಜಮೀನ್ದಾರಯ್ಯ, ಎದ್ದೇಳಿ. ಆ ಮಾತಿಗೆ ಜಮೀನ್ದಾರರು ಎದ್ರು. ಯಾವನೋ ನೀನು? ಇಲ್ಲಿಗ್ ಬಂದಿದೀಯಾ? ರಂಗ ತುಂಬಾ ಹೆದರಿ ಹೋದ ಹಾಗೆ ನಾಟಕ ಮಾಡುತ್ತಾ, ಅಯ್ಯ, ಊರೊಳಗೆ ಕಳ್ಳರು ಬಂದಿದಾರಂತೆ. ನಿಮ್ಮ ಮನೆ ಮೇಲೆ ಕಣ್ಣಾಕಿದಾರಂತೆ. ಜಮೀನ್ದಾರರು ನಿದ್ರೆಯಿಂದ ಹೊರಬಂದು, ಏನ್ ಹೇಳ್ತಿದೀಯಾ? ಕಳ್ಳರ? ಎಲ್ಲಿದ್ದಾರೆ? ಅಯ್ಯ, 3 ಕಳ್ಳರು ಇದ್ದಾರೆ. ಅವರು ಈ ಕಡೆ ಬರೋದ್ನ ನಾನು ಖಂಡಿತವಾಗಿ ನೋಡಿದ್ದೀನಿ. ನೀವು ಚಿನ್ನ, ಬೆಳ್ಳಿ, ಹಣವನ್ನು ಎಲ್ಲಿಟ್ಟಿದ್ದೀರಾ ಅಂತ ಹೇಳಿ. ಅವರು ಹೋಗಕ್ಕೆ ಮುಂಚೆ ನಾನು ಅದನ್ನೆಲ್ಲ ತೆಗೆದು ಬೇರೆ ಕಡೆ ಇಡ್ತೀನಿ. ಆವಾಗ ಕಳ್ಳತನ ಆಗೋದಿಲ್ಲ. ಹಾಗೆ ಅಂತ ಹೇಳಿದ. ಆ ಮಾತಿಗೆ ಸೂರಯ್ಯನಿಗೆ ಎಲ್ಲಿ ತನ್ನ ಚಿನ್ನವೆಲ್ಲ ಎಲ್ಲಾದ್ರೂ ಹೋಗ್ಬಿಡುತ್ತೆ ಅಂತ, ಲೇ, ಈ ಕಡೆ ಒಂದು ಬಾಗಿಲಿದೆ. ಅದನ್ನು ತೆರೆದು ಒಳಗೆ ಹೋದ್ರೆ ಅಲ್ಲಿ ಒಂದು ಬಾಗಿಲು ಬರುತ್ತೆ. ಅಲ್ಲಿ ಇಟ್ಟಿದ್ದೀನಿ ಚಿನ್ನವನ್ನು. ಬೇಗ ತಗೊಂಡು ಈ ಕಡೆ ಬಾ, ಬೇಗ ಹೋಗು. ಹಾಗೆ ಅಂತ ಹೇಳಿದಾಗ ರಂಗ ಮನಸ್ಸೊಳಗೆ ನಗುತ್ತಾ ಹೊರಗೆ ಮಾತ್ರ, ನಾನೇ ಕಳ್ಳ ಅಂತ ಗೊತ್ತಾದ್ರೆ ಇವನು ಎಷ್ಟು ಅಳ್ತಾನೋ. ಹಾಗೆ ಅಂತ ತನ್ನ ಮನಸ್ಸೊಳಗೇನೆ ಆಲೋಚನೆ ಮಾಡುತ್ತಾ
ಅಲ್ಲಿಂದ ಗುಡೋನ್ ಬಳಿಗೆ ಹೊರಟು ಹೋದ. ಹೊರಗೆ ಬಂದು ನೋಡಿದಾಗ ಕಾವಲುಗಾರ ಕೂಡ ಇರ್ಲಿಲ್ಲ. ತಕ್ಷಣ ರಹಸ್ಯ ಕೋಣೆಗೆ ಹೋಗಿ ಅಲ್ಲಿದ್ದ ಚಿನ್ನಾಭರಣ ಹಣವನ್ನೆಲ್ಲ ತೆಗೆದುಕೊಂಡು ಹೊರಗೆ ಬಂದಾಗ ಅಲ್ಲಿ ಕಾವಲುಗಾರ ಬಂದ. ಏಯ್, ಚಿನ್ನ ಹಣವನ್ನು ಎಲ್ಲಿಗೆ ತಗೊಂಡೋಗ್ತಿದ್ದೀಯಾ? ಹಾಗೆ ಅಂತ ಗದರಿಸಿದಾಗ ರಂಗ, ಏಯ್, ನೀನೇನಾದ್ರೂ ಹುಚ್ಚಾ? ಜಮೀನ್ದಾರರು ಹೇಳಿದ್ದಾರೆ, ಗೋಡೌನ್ ಬಳಿ ಕಳ್ಳರು ಬರ್ತಾ ಇದ್ದಾರೆ, ಚಿನ್ನಾಭರಣವನ್ನು ತೆಗೆದುಕೊಂಡು ಬಾ ಅಂತ. ಅಯ್ಯೋ, ಹೌದಾ? ಹೌದು ಕಣೋ, ನಿನಗೆ ನಂಬಿಕೆ ಇಲ್ಲ ಅಂದ್ರೆ ಜಮೀನ್ದಾರರ ಬಳಿ ಕೇಳು. ಸರಿ ಸರಿ, ನಾನು ಕೇಳ್ಕೊಂಬರ್ತೀನಿ, ನೀನು ಇಲ್ಲೇ ಇರು. ಹಾಗೆ ಅಂತ ಕಾವಲುಗಾರ ಜಮೀನ್ದಾರರ ಬಳಿ ಹೋದ. ಅಯ್ಯ, ಚಿನ್ನ ಹಣ ಎಲ್ಲಿದೆ ಅಂತ ನೀವ್ ಅವನ ಜೊತೆ ಹೇಳಿದ್ರಾ? ಜಮೀನ್ದಾರರ ಆ ಮಾತನ್ನು ಕೇಳಿ ಶಾಕ್ ಆದ್ರು. ಅಯ್ಯ, ಗೋಡೌನಲ್ಲಿ ಚಿನ್ನ ಹಣ ಎಲ್ಲ ಇರೋದು ಅವನಿಗೆ ಗಯ್ಯ ಗೊತ್ತಾಯ್ತು. ಹಾಗೆ ಅಂತ ಹೇಳಿದಾಗ ಜಮೀನ್ದಾರರು ತಲೆ ಮೇಲೆ ಕೈಯನ್ನು ಇಟ್ಟುಕೊಂಡು, ಅಯ್ಯೋ, ಚಿನ್ನ ಹಣ ಎಲ್ಲಿದೆ ಅಂತ ನಾನೇ ನನ್ನ ಅರಿವಿಲ್ಲದೆ ಕಳ್ಳನ್ ಜೊತೆ ಹೇಳ್ಬಿಟ್ನಾ? ಅಯ್ಯ, ನಾನ್ ಬರುವ ತನಕ ಇಲ್ಲೇ ಇರು ಅಂತ ಹೇಳಿ ಬಂದೆ. ಹಾಗೆ ಅಂತ ಹೇಳಿದ್ರು. ತಕ್ಷಣ ಅವರಿಬ್ಬರು ಗೋಡೌನ್ ಬಳಿ ಬಂದ್ರು. ಆದ್ರೆ ಆವಾಗ್ಲೇ ರಂಗ ಚಿನ್ನವನ್ನು ತೆಗೆದುಕೊಂಡು ಹೋಗ್ತಾ ಇದ್ದ. ಗೇಟಿನ ಬಳಿ ಬರುವಾಗ ಜಮೀನ್ದಾರರು ಕಿರಿಚಿಕೊಂಡು ಬಂದ್ರು. ಲೇ, ನಿಲ್ಲೋ, ಚಿನ್ನವನ್ನು ಎಲ್ಲಿಗೆ ತಗೊಂಡೋಗ್ತಿದೀಯಾ? ರಂಗ ನಗು ನಗುತ್ತಾ, ಜಮೀನ್ದಾರರಯ್ಯ, ನೀವು ಇದನ್ನ ಬಡವರಿಂದ ದೋಚಿಕೊಂಡಿದ್ದು, ಆದ್ರೆ ನಾನು ಕಳ್ಳತನ ಮಾಡ್ತಾ ಇದ್ದೀನಿ, ನಿಮಗೆ ಬುದ್ಧಿ ಹೇಳ್ತಿದ್ದೀನಿ. ನಿನಗೆ ಶಿಕ್ಷೆ ಆಗುತ್ತೆ ಕಣೋ. ಶಿಕ್ಷೆ ನನಗೆಲ್ಲ, ನಿಮಗೇನೆ ಆಗ್ಬೇಕಾಗಿದ್ದು. ಹಾಗೆ ಅಂತ ಹೇಳಿ ಅಲ್ಲಿಂದ ಕತ್ತಲಿಂದ ಹೊರಟೇ ಹೋದ. ಮರುದಿನ ಸೂರಯ್ಯ ಪೊಲೀಸರಿಗೆ ಕಂಪ್ಲೇಂಟ್ ಮಾಡಿದ. ಏನ್ರಿ ಹೇಳ್ತಾ ಇದ್ದೀರಾ ನೀವು? ಕಳ್ಳ ಹೇಗೆ ಬಂದ? ಅವನಿಗೆ ಕೀ ಮಾತ್ರ ಎಲ್ಲಿಂದ ಸಿಕ್ತು? ವಿಷಯ ಅವನಿಗೆ ಹೆಂಗ್ ಗೊತ್ತಾಯ್ತು? ಅದು ಅದು ಹಾಗೆಂತ ಏನು ಹೇಳಲು ಸಾಧ್ಯವಾಗದೆ ಅಲ್ಲಿಂದ ಹೊರಟು ಹೋದ. ರಂಗ ಆ ಹಣ ಚಿನ್ನಾಭರಣವನ್ನು ಊರಿನ ಜನರಿಗೆ ಹಂಚಿಕೊಟ್ಟ. ಚಿಕ್ಕ ಮಕ್ಕಳ ವಿದ್ಯಾಭ್ಯಾಸಕ್ಕೆ, ಬಡ ಕುಟುಂಬಕ್ಕೆ ಊಟವನ್ನು ತೆಗೆದುಕೊಂಡು ಹೋದ. ಊರಿನ ಜನರೆಲ್ಲ ರಂಗ ಕಳ್ಳನಾದ್ರೂ ಒಳ್ಳೆ ಮನಸ್ಸಿರುವವನು ಅಂತ ಹೇಳ್ತಾ ಇದ್ರು. ಒಂದು ದಿನ ರಂಗ ಮಾಣಿಕ್ಯಂ ಕಾಡಲ್ಲಿ ಕೂತ್ಕೊಂಡಿದ್ರು. ನೋಡ್ದ ಮಾಣಿಕ್ಯಂ, ರಂಗಯ್ಯನ ಕೈಯಿಂದ ಹೇಗೆ ಹಣವನ್ನು ಕಳ್ಳತನ ಮಾಡಿದೆ ಅಂತ. ಇಷ್ಟಕ್ಕೆ ಸಂತೋಷ ಪಟ್ರೆ ಹೇಗೆ ರಂಗಯ್ಯ? ಆ ಜಮೀನ್ದಾರರು ಸುಮ್ನೆ ಇರ್ತಾರ? ಅವರು ಖಂಡಿತವಾಗಿ ನಿನ್ನ ಸುಮ್ನೆ ಬಿಡೋದಿಲ್ಲ. ಮಾಣಿಕ್ಯಂ, ಕಳ್ಳತನ ಮಾಡೋದು ನನ್ನ ಕೆಲ್ಸ, ಆದ್ರೆ ದರೋಡೆ ಮಾಡೋರಿಗೆ ಪಾಠವನ್ನು ಕಲ್ಸ್ಕೊಡ್ತೀನಿ. ಪೊಲೀಸರು ಕಾಡಿನಲ್ಲಿ ವಿಶಿಲ್ನ ಊದ್ತಾ ಇದ್ರು. ಆ ಶಬ್ದ ರಂಗನಿಗೆ ಕೂಡ ಕೇಳಿಸಿತು. ಅಣ್ಣ ನೋಡಿದ್ರ, ಪೊಲೀಸರು ಬಂದ್ರು. ಮಾಣಿಕ್ಯಂ, ಪೊಲೀಸರು ನನ್ನ ಹಿಡಿಯೋದಿಲ್ಲ, ನಾನು ಅವ್ರ ಕೈಗೆ ಸಿಕ್ಕಾಕೊಳ್ಳೋದಿಲ್ಲ. ಹಾಗೆ ಅಂತ ಅವನು ಹೇಳ್ತಾ ಇರುವಾಗ ಅಲ್ಲಿ ಒಬ್ರು ಪೊಲೀಸ್ ಆಫೀಸರ್ ನಿಧಾನವಾಗಿ ಬಂದ್ರು. ಜಮೀನ್ದಾರರಿಗೆ, ಪೊಲೀಸರಿಗೆ ನಾವಿಲ್ಲಿ ನೋಡ್ಕೋತೀವಿ ಅಂತ ಗೊತ್ತಿಲ್ಲ. ಗೊತ್ತಿರೋದು ನಿನಗೂ ನನಗೂ ಮಾತ್ರನೇ. ನಾನಂತೂ ಹೇಳೋದಿಲ್ಲ, ಹಾಗಾಗಿ ಅವರಿಗೆ ಹೇಳಿರೋದು ನೀನೇ. ನಾನ್ ಯಾರ ಕೈಯಲ್ಲೂ ಸಿಕ್ಕಾಕೊಳ್ಳಲ್ಲ. ಹಾಗೆ ಅಂತ ಅಲ್ಲಿಂದ ಹೊರಟು ಹೋದ. ಪೊಲೀಸರು ಮಾಣಿಕ್ಯಂ ಬಳಿ ಬಂದ್ರು. ಸರ್, ಈ ಕಡೆನೆ ಹೋದ್ರು, ಹೋಗಿ ಸರ್. ಹಾಗೆ ಅಂತ ಮಾಣಿಕ್ಯಂ ಹೇಳಿದಾಗ ಪೊಲೀಸರು ಕೂಡ ಆ ದಾರಿಯಲ್ಲೇ ಹೋದ್ರು. ಅಲ್ಲಿ ದೊಡ್ಡ ತೋಡಿತ್ತು, ಆದ್ರೆ ರಂಗ ಎಲ್ಲೂ ಇರ್ಲಿಲ್ಲ. ಪೊಲೀಸರು ಆ ಕಡೆ ಈ ಕಡೆ ನೋಡಿದ್ರು. ಆ ನೀರಿನ ತೋಡಲ್ಲೇ ರಂಗ ಇದ್ದ. ಉಸಿರಾಡಕ್ಕೆ ಒಂದು ಬಿದಿರಿನ ಕೊಂಬನ್ನು ಕೈಯಲ್ಲಿಟ್ಟಿದ್ದ. ಅದನ್ನು ಮಾಣಿಕ್ಯಂ, ಪೊಲೀಸರು ಯಾರು ಕೂಡ ಗಮನಿಸಲಿಲ್ಲ. ಅಲ್ಲಿಂದ ಅವರು ಹೊರಟೇ ಹೋದ್ರು. ರಂಗ ನೀರಿನಿಂದ ಹೊರಗೆ ಬಂದ. ಸುತ್ತಲೂ ನೋಡಿದ, ಆದ್ರೆ ಅವನ ಕಣ್ಣಿಗೆ ಯಾರೂ ಕಾಣಲಿಲ್ಲ. ನನ್ನ ಬುದ್ಧಿವಂತಿಕೆ ಬಗ್ಗೆ ಗೊತ್ತಿಲ್ಲದೆ ಆ ಮಾಣಿಕ್ಯಂ ನನ್ ಜೊತೆನೆ ಚಾಲೆಂಜ್ ಮಾಡಿದಾನಾ? ಹಾಗೆಂತ ಆಲೋಚನೆ ಮಾಡಿ ಅಲ್ಲಿಂದ ಗುಹೆಗೆ ಹೊರಟು ಹೋದ್ರು. ರಾತ್ರಿ ಆದಾಗ ಗುಹೆ ಬಳಿ ಮಾಣಿಕ್ಯಂ ಕೂಡ ಬಂದ. ರಂಗನನ್ನು ಮೆಚ್ಚಿಕೊಂಡು ಅವನ ಕೈಯಲ್ಲಿದ್ದ ಹಣ ಚಿನ್ನವನ್ನು ಕೂಡ ರಂಗನ ಕೈಗೆ ಕೊಟ್ಟು ಹೋದ. ರಂಗ ಆ ಹಣ ಚಿನ್ನಾಭರಣವನ್ನು ಕೂಡ ಬಡವರಿಗೆ ಹಂಚಿಕೊಟ್ಟ. ಹೀಗೆ ರಂಗ ಒಳ್ಳೆ ಕಳ್ಳ ಅಂತ ಹೆಸರನ್ನು ಗೆದ್ದುಕೊಂಡ. ಬುದ್ಧಿವಂತ ಕಳ್ಳನಾಗಿ ಜೀವನ ಮಾಡಲಾರಂಭಿಸಿದ. ಇದುವೇ ಈ ದಿನದ ಕತೆ. ಮತ್ತೊಂದು ಒಳ್ಳೆ ಕಥೆಯೊಂದಿಗೆ ಪುನಃ ನೋಡೋಣ. ವೆಂಕಟಾಪುರಂ ಎನ್ನುವ ಸಣ್ಣ ಗ್ರಾಮದಲ್ಲಿ ಅರವಿಂದ್ ಎನ್ನುವ ಒಬ್ಬ ಯುವಕನಿದ್ದ. ಅವನ ಸೋದರ ಮಾವನಾದ ರಾಘವಯ್ಯ ಅವನನ್ನು ಬೆಳೆಸಿ ದೊಡ್ಡವನಾಗಿಸಿದ. ಅವನು ಆ ಕಡೆ ಹೊಲದ ಕೆಲಸವನ್ನು ಕೂಡ ಮಾಡ್ಕೊಂಡು ಈ ಕಡೆ ಮನೆ ಕೆಲಸವನ್ನು ಕೂಡ ಮಾಡ್ಕೊಂಡು ಸಂತೋಷವಾಗಿ ಜೀವನವನ್ನು ಮಾಡ್ತಿದ್ದ. ಈಗಿರುವಾಗ ಒಂದು ದಿನ ಅವನ ಸೋದರ ಮಾವನಾದ ರಾಘವಯ್ಯ ಅವನಿಗೋಸ್ಕರ ಒಂದು ಹುಡುಗಿನ ನೋಡಿದ್ರು. ಅವಳ ಹೆಸರು ಹರಿತ. ಅವಳು ಸ್ವಲ್ಪ ಸೋಂಬೇರಿ. ಅವಳು ಮಹಾ ಸೋಂಬೇರಿ ಅನ್ನುವ ವಿಷಯ ಅವನಿಗೆ ಗೊತ್ತಿಲ್ಲ. ಅಪ್ಪ ಅರವಿಂದು, ಹೇಳಿ ಮಾವಯ್ಯ. ಮಕ್ಕನ ಪಾಲದಲ್ಲಿ ನಿನಗೆ ಒಂದು ಹುಡುಗಿನ ನೋಡಿದೀನಿ. ಹುಡುಗಿ ಹೆಸರು ಹರಿತ. ಅವಳ ಕುಟುಂಬ ಚೆನ್ನಾಗಿದೆ. ಆ ಹುಡುಗಿ ಕೂಡ ನೋಡ್ಲಿಕ್ಕೆ ತುಂಬಾ ಸುಂದರವಾಗಿದ್ದಾಳೆ.
ನೀವ್ ಹೇಳಿದ್ಮೇಲೆ ಎಲ್ಲನೂ ಸರಿಯಾಗೇ ಇರುತ್ತೆ. ಸರಿ, ಹಾಗಾದ್ರೆ ಈ ಭಾನುವಾರನೇ ಹೋಗಿ ನೋಡ್ಕೊಂಬರೋಣ. ಸರಿ ಮಾವಯ್ಯ. ಭಾನುವಾರ ಅವರಿಬ್ಬರು ಮಕ್ಕನ ಪಾಲಕ್ಕೆ ಹೋದ್ರು. ಹರಿತನ ತಂದೆ ತಾಯಿ ತುಂಬಾ ಚೆನ್ನಾಗಿ ಬಂದವರನ್ನು ಮನೆಗೆ ಸ್ವಾಗತ ಮಾಡಿದ್ರು. ಹರಿತ ಸುಂದರವಾಗಿ ರೆಡಿಯಾಗಿ ಬಂದು ಕೂತ್ಕೊಂಡ್ಲು. ಅಮ್ಮ, ನನ್ಗೆ ಕುಡಿಯಕ್ಕೆ ಜ್ಯೂಸ್ ತಗೊಂಬನ್ನಿ. ಅಪ್ಪ, ನನಗೊಂಚೂರು ಫ್ಯಾನ್ ಹಾಕ್ಬೋದಾ? ತಂಗಿ, ಆ ಕರ್ಟನ್ನ ಸ್ವಲ್ಪ ಆ ಕಡೆ ತಳ್ಳು. ಹಾಗೆ ಕೂತ ಜಾಗದಲ್ಲೇ ಎದ್ದೊಳದೆ ಎಲ್ಲರಿಗೂ ಕೆಲಸವನ್ನು ಹೇಳ್ತಾ ಇದ್ಲು. ಅದನ್ನು ನೋಡಿದ ಅರವಿಂದ್ ಅವಳನ್ನು ಎಲ್ಲರೂ ಮನೆಯಲ್ಲಿ ತುಂಬಾ ಪ್ರೀತಿಯಿಂದ ಸಾಕಿದ್ದಾರೆ ಅನ್ಕೊಂಡಿದ್ದ. ಆದರೆ ನಿಜವಾದ ವಿಷಯವನ್ನ ಅವನು ಗ್ರಹಿಸಲೇ ಇಲ್ಲ. ಹುಡುಗಿ ನೋಡಕ್ಕೆ ಬಂದಿದ್ದು ಕೂಡ ಪೂರ್ತಿ ಆಯಿತು. ಏನಪ್ಪಾ, ಹುಡುಗಿ ಇಷ್ಟ ಆಯ್ತಾ? ಇಷ್ಟ ಆಯ್ತು ಮಾವಯ್ಯ. ಹೀಗೆ ಸ್ವಲ್ಪ ದಿನದಲ್ಲೇ ಮದುವೆ ತುಂಬಾ ವೈಭೋಗದಿಂದ ನಡೆದು ಮುಗೀತು. ಹರಿತ ಗಂಡನ ಮನೆಗೆ ಕಾಲಿಟ್ಲು. ಚೆನ್ನಾಗಿ ನಿದ್ರೆ ಮಾಡ್ತಾ ಇರುವ ಹರಿತನ ಬಳಿ ಬಂದು ಅರವಿಂದ್ ಈ ರೀತಿ ಹೇಳಿದ. ಹರಿತ, ನನಗೆ ಕೆಲ್ಸಕ್ಕೆ ಸಮಯ ಆಯ್ತು, ಟಿಫಿನ್ ಕೊಡ್ತೀಯಾ? ಇಲ್ ನೋಡಿ, ನಂಗ್ ತುಂಬಾನೇ ನಿದ್ರೆ ಬರ್ತಾ ಇದೆ. ಇವತ್ತೊಂದಿನ ನೀವು ಹೊರಗಡೆ ಹೋಗಿ ಊಟ ಮಾಡಿ. ಸರಿ, ಟೀ ಆದ್ರೂ ಮಾಡ್ಕೊಡು. ಟೀ ಮಾಡ್ಬೇಕಂದ್ರೆ ಹಾಲ್ ಬಿಸಿ ಮಾಡ್ಬೇಕು, ನಂಗೆ ಉದಾಸೀನ ಆಗುತ್ತೆ. ಇನ್ನು ಏನ್ ಮಾಡೋದು ಅಂತ ಅರವಿಂದೇ ಹೋಗಿ ಟೀಯನ್ನು ಮಾಡಿಕೊಂಡ. ಹೀಗೆ ದಿನಗಳು ಕಳೀತಾ ಇತ್ತು. ಹೊಲದಲ್ಲಿ ಕೆಲಸ ಮಾಡೋದು ಅರವಿಂದು, ಮನೆಯಲ್ಲಿ ಅಡಿಗೆ ಕೆಲಸ ಮಾಡೋದು ಅರವಿಂದು, ಪಾತ್ರೆ ತೊಳೆಯೋದು ಅರವಿಂದೇ, ಬಟ್ಟೆ ಒಗೆಯೋದು ಕೂಡ ಅರವಿಂದೇ, ಹಸುಗಳಿಗೆ ಹುಲ್ಲನ್ನು ಹಾಕುವುದು ಅರವಿಂದು. ಆದ್ರೆ ಹರಿತ ಮಾತ್ರ ಮಲಗಿದಲ್ಲೇ ಮಲ್ಕೊಂಡು ಸೋಂಬೇರಿಯಾಗಿ ಮೊಬೈಲ್ ನೋಡ್ತಿದ್ಲು. ಮದ್ವೆ ಆಗಕ್ಕೆ ಮುಂಚೆನೆ ಜೀವನ ತುಂಬಾನೇ ಚೆನ್ನಾಗಿತ್ತು. ಮದ್ವೆ ಆದ್ಮೇಲೆ ಹಾಳಾಗೋಯ್ತು. ನಮ್ಮ ಮಾವಯ್ಯ ಮಾಡಿದ ಘನಕಾರ್ಯ ಒಂದಲ್ಲ ಒಂದಿನ ಬರ್ತಾರಲ್ವಾ, ಆವಾಗ ನೋಡ್ಕೋತೀನಿ. ಹಾಗೆ ಅಂತ ಮನ್ಸಲ್ಲಿ ಆಲೋಚನೆ ಮಾಡ್ಕೊಂಡು ಮನೆ ಕೆಲಸ ಮಾಡ್ಕೊಂಡು ಹೋಗ್ತಾ ಇದ್ದ. ಹರಿತ, ನೀನು ಮನೆಯಲ್ಲಿ ಒಂದು ಕೆಲಸ ಕೂಡ ಮಾಡದೆ ಹೇಗೆ ಇದೀಯಾ? ಕೆಲಸ ಮಾಡ್ಲಿಕ್ಕೆ ಜೀವನ ಪೂರ್ತಿ ಇದೆ, ಇವಾಗ್ಲೇ ಯಾಕೆರಿ ಮಾಡ್ಬೇಕು? ಆ ಮಾತನ್ನು ಕೇಳಿ ಅರವಿಂದ್ ತಲೆ ಮೇಲೆ ಕೈ ಇಟ್ಕೊಂಡ. ಸರಿ, ಹೆಂಡತಿ ಹೋಗ್ತಾ ಹೋಗ್ತಾ ಬದ್ಲಾಗ್ತಾಳೆ ಅನ್ಕೊಂಡ. ಆದ್ರೆ ಅವಳು ಹೋಗ್ತಾ ಹೋಗ್ತಾ ಇನ್ನಷ್ಟು ಸೋಂಬರಿ ಆದ್ಲೇ ಹೊರತು ಅವಳು ಸರಿಯಾಗ್ಲೇ ಇಲ್ಲ. ಹೀಗಿರುವಾಗ ಸ್ವಲ್ಪ ದಿನದಲ್ಲೇ ಜೋರಾದ ಮಳೆ ಆರಂಭವಾಯಿತು. ಮನೆಯಲ್ಲಿ ಅಲ್ಲಲ್ಲಿ ಸೋರಲಾರಂಭಿಸಿತು. ಗುಡುಗು ಮಿಂಚು ಬರುವುದನ್ನು ನೋಡಿ ಅವನು, ಹರಿತ, ಬೇಗ ಎದ್ದು ಹೋಗಿ ಹೊರಗಡೆ ಇರೋ ಬಟ್ಟೆ ತಗೊಂಬ, ಬಟ್ಟೆ ಎಲ್ಲ ನೆಂದೋಗುತ್ತೆ. ರೀ, 10 ನಿಮಿಷ ಮಲ್ಕೋತೀನಿ ರೀ, ಆಮೇಲೆ ಹೋಗಿ ಬಟ್ಟೆ ತಗೊಂಬರ್ತೀನಿ. 10 ನಿಮಿಷದಲ್ಲಿ ನೀನು ಹೋಗುವಾಗ ಅದು ನೆಂದೋಗಿರುತ್ತೆ. ನೆಂದೋದ್ರೆ ಮತ್ತೆ ಒಗೆಯೋದು. ಅರವಿಂದ ಮಾತನ್ನು ಕೇಳಿ ಅವನೇ ಹೋಗಿ ಬಟ್ಟೆಯನ್ನು ತಗೊಂಬಂದು ಮನೆಯೊಳಗೆ ಹಾಕಿದ. ಅನಂತರ ಅರವಿಂದ್ ಹೊಲದ ಕೆಲಸಕ್ಕೆ ಹೊರಟು ಹೋದ. ಹರಿತ ಎಂದಿನಂತೆ ಮಲಗಿ ನಿದ್ರೆ ಮಾಡಿದ್ಲು. ಮಳೆ ನಿಧಾನವಾಗಿ ಆರಂಭವಾಯಿತು. ಹರಿತನಿಗೆ ಬಿಸಿ ಬಿಸಿ ಬಜ್ಜಿ ತಿನ್ಬೇಕು ಅನ್ಸ್ತು. ಅಯ್ಯೋ, ಬಿಸಿ ಬಿಸಿ ಬಜ್ಜಿ ತಿನ್ಬೇಕು ಅನ್ಸುತ್ತೆ, ಆದ್ರೆ ಕಿಚನ್ ತನಕ ನಡ್ಕೊಂಡು ಹೋಗ್ಬೇಕಂದ್ರೆ ಅಯ್ಯೋ ಬೇಡ, ಮಲ್ಕೋತೀನಿ ಹಾಗೆಂತ ಮತ್ತೆ ಪುನಃ ಮಲಗಿ ನಿದ್ರೆ ಮಾಡಿದ್ಲು. ಮಧ್ಯಾಹ್ನ ಸಮಯವಾಯಿತು. ಊಟಕ್ಕೆ ಅಂತ ಅರವಿಂದ್ ಮನೆಗೆ ಬಂದ. ಹರಿತಾ, ಅಡಿಗೆ ಮಾಡ್ದ? ಇಲ್ಲ ರೀ. ಯಾಕೆ ಮಾಡಿಲ್ಲ? ನನಗೆ ಹಸಿವಾಗಲ್ವಾ? ಮಳೆ ಬಂತಲ್ವಾ, ಅದಕ್ಕೆ ಹಾಗೆ ಮಲ್ಕೊಂಡೆ. ನಿಮಗೆ ಹಸಿವಾದ್ರೆ ಹೋಗಿ ಅಡಿಗೆ ಮಾಡ್ಕೊಳ್ಳಿ ಹಾಗೆಂತ ಹೇಳಿದಾಗ ಅವನು ಏನು ಮಾತನಾಡದೆ ಅಡಿಗೆಯನ್ನು ಮಾಡಲು ಆರಂಭಿಸಿದ. ಇಬ್ರು ಕೂತ್ಕೊಂಡು ಊಟ ಮಾಡಿದ್ರು. ಹೀಗೆ ದಿನಗಳು ಕಳೀತಾ ಇತ್ತು. ದಿನದಿಂದ ದಿನಕ್ಕೆ ಅವಳ ಸೋಂಬೇರಿತನ ಅಧಿಕವಾಯಿತೇ ಹೊರತು ಕಡಿಮೆ ಆಗ್ಲಿಲ್ಲ. ಒಂದು ದಿನ ಸಂಜೆ, ಹರಿತಾ, ಮನೆ ಮುಂದೆ ಇರುವ ಚರಂಡಿ ಮುಚ್ಕೊಂಡೋಗ್ತಾ ಇದೆ, ನೀರ್ ತುಂಬಿದ್ರೆ ಮನೆಯೊಳಗೆ ಬರುತ್ತೆ, ಬಾ ಹೋಗಿ ಸ್ವಲ್ಪ ಕ್ಲೀನ್ ಮಾಡೋಣ. ಅದು ತುಂಬಿದ್ರೆ ತುಂಬ್ಲಿ, ನೀವು ಸುಮ್ನಿರಿ, ನನ್ನಿಂದೆಲ್ಲ ಕ್ಲೀನ್ ಮಾಡಕ್ಕೆ ಬರಕ್ಕಾಗಲ್ಲ. ಸಂಜೆ ಆಗುಷ್ಟರಲ್ಲಿ ಮಳೆ ಇನ್ನಷ್ಟು ಜೋರಾಯಿತು. ಅರವಿಂದ್ ಹೊಲದ ಕೆಲಸವನ್ನು ಮುಗಿಸಿಕೊಂಡು ಮನೆಗೆ ಬಂದ. ಗಂಡ ಹೆಂಡತಿ ಇಬ್ಬರು ಊಟ ಮಾಡಿ ನಿದ್ರೆಗೆ ಜಾರಿದ್ರು. ಆದ್ರೆ ಹೊರಗಡೆ ಮಾತ್ರ ಜೋರಾದ ಮಳೆ ಬೀಳ್ತಾನೆ ಇತ್ತು. ಅದೇ ಸಮಯದಲ್ಲಿ ಆ ಮನೆ ಹತ್ರ ಒಬ್ಬ ಕಳ್ಳ ನಡ್ಕೊಂಡ್ಬರ್ತಾ ಇದ್ದ. ಹಿಂದೆ ನೋಡಿದ್ರೆ ಮನೆಯ ಬಾಗಿಲು ಹಾಗೇನೆ ತೆರೆದಿತ್ತು. ಇದೇ ಸರಿಯಾದ ಸಮಯ, ಯಾರೂ ಇಲ್ಲ ಅನ್ಕೊಂಡು ಅವನು ನಿಧಾನವಾಗಿ ಒಳಗೆ ಹೋದ. ನಿಧಾನವಾಗಿ ಮನೆಯೊಳಗೆ ಹೋದ. ಗಾಡ್ರೇಜ್ ಅಲ್ಲಿದ್ದ ಹಣ ಚಿನ್ನವನ್ನೆಲ್ಲ ತೆಗೆದ. ಅದೇ ಸರಿಯಾದ ಸಮಯಕ್ಕೆ ಕಿಟಕಿಯಿಂದ ಮಳೆ ನೀರು ಮನೆಯ ಒಳಗೆ ಬರ್ತಾ ಇದ್ದದ್ದನ್ನು ಗಮನಿಸಿ ಅರವಿಂದ್ ನಿಧಾನವಾಗಿ ಎದ್ದ. ಹರಿತಾ, ಈ ಕಿಟಕಿನ ಕೂಡ ನೀನು ಕ್ಲೋಸ್ ಮಾಡಿಲ್ವಾ? ಹಾಗೆ ಅಂತ ಎದ್ದು ಮಾತಾಡ್ತಿರುವಾಗ ಏನೋ ಮನೆಯೊಳಗೆ ಶಬ್ದ ಆಗ್ತಿತ್ತು. ಕಳ್ಳ ಕಳ್ಳ ಹಾಗೆ ಬೊಬ್ಬೆ ಹಾಕುವಾಗ ಅಕ್ಕಪಕ್ಕದ ಜನರೆಲ್ಲ ಓಡಿ ಬಂದ್ರು. ಶಬ್ದ ಕೇಳಿ ಅಕ್ಕಪಕ್ಕದ ಜನರೆಲ್ಲ ಬಂದು ನೋಡುವಾಗ ಅಷ್ಟರಲ್ಲಿ ಕಳ್ಳ ಅಲ್ಲಿಂದ ಹೊರಟೆ ಹೋಗಿದ್ದ. ರೀ, ಕಳ್ಳ ಹೇಗ್ರಿ ಮನೆಯೊಳಗೆ ಬಂದ?
ನೀನು ಹಿಂದೆ ಬಾಗ್ಲ ಹಾಕಿಲ್ವಾ? ಉದಾಸೀನ ಆಯ್ತು ಅಂತ ಹಾಕಿಲ್ಲ ರೀ. ಹಾಗೆ ಅಂತ ಹೇಳಿ ಹರಿತಾ ಅಳಲಾರಂಭಿಸಿದ್ಲು. ನಡೆದಿದೇನೋ ನಡೆದೋಯ್ತು, ಇನ್ ಮುಂದೆ ಈ ರೀತಿ ಇರ್ಬೇಡ. ಆ ಸಂಘಟನೆ ಹರಿತನ ನಿಧಾನವಾಗಿ ಬದಲಾಯಿಸಿತು. ಅವಾಗಿನಿಂದ ಹರಿತ ನಿದ್ರೆ ಮಾಡುವುದಕ್ಕೆ ಮುಂಚಿತವಾಗಿ ಮನೆಯ ಬಾಗಿಲು ಕಿಟಕಿಗಳು ಸರಿಯಾಗಿ ಮುಚ್ಚಿದ್ಯಾ ಅಂತ ನೋಡಿ ಬಂದು ಮಲಗ್ತಾ ಇದ್ಲು. ಹೀಗೆ ಒಂದು ದಿನ ಮಳೆ ಇನ್ನಷ್ಟು ಅಧಿಕವಾಯಿತು. ಅಧಿಕವಾದ ಮಳೆ ಗಾಳಿಯಿಂದ ಗ್ರಾಮವೆಲ್ಲ ಗಡಗಡ ನಡುತ್ತಾ ಇತ್ತು. ಅರ್ಧರಾತ್ರಿ ಸಮಯದಲ್ಲಿ ಅರವಿಂದ್ ಎದ್ದು ನಿಧಾನವಾಗಿ ಹೊರಗಡೆ ಹೋಗಿ ನೋಡಿದ. ಹೊರಗೆ ಇರುವ ಚರಂಡಿ ಸಂಪೂರ್ಣವಾಗಿ ಮುಚ್ಚಿ ನೀರು ನಿಧಾನವಾಗಿ ಒಳಗೆ ಬರ್ತಿತ್ತು. ಅವನು ವೇಗವಾಗಿ ಹರಿತನ ಬಳಿ ಬಂದು, ಹರಿತಾ ಬೇಗ ಬಾ, ಚರಂಡಿ ಮುಚ್ಚಿ ಹೋಗ್ತಿದೆ. ರೀ, ನನಗೆ ಭಯ ಆಗ್ತಾ ಇದೆ, ನೀವೇ ನೋಡ್ಕೊಳ್ಳಿ. ನಾನೊಬ್ನೇ ಹೇಗೆ ಮಾಡಲು ಸಾಧ್ಯ? ಅಯ್ಯೋ, ನೀವು ಕಿರ್ಚ್ಬೇಡ್ರಿ. ಅರವಿಂದ್ ಒಬ್ಬನೇ ಒದ್ದಾಡ್ತಾ ಇದ್ದ. ಆದ್ರೂ ಕೂಡ ಮಳೆ ಇನ್ನಷ್ಟು ಜೋರಾಗಿ ಆರಂಭವಾಯಿತು. ಬೆಳಿಗ್ಗೆ ಆಗುವಷ್ಟರಲ್ಲಿ ಮನೆಯೊಳಗೆಲ್ಲ ನೀರು ತುಂಬ್ತಾ ಇತ್ತು. ಹರಿತಾ ಮಲಗಿರುವ ಮಂಚ ತನಕ ನೀರು ಬಂತು. ಅರವಿಂದ್ ಒಂದು ಮೂಲೆಯಲ್ಲಿರುವ ಒಂದು ಕುರ್ಚಿ ಮೇಲೆ ಕೂತಿದ್ದ. ನಿಧಾನವಾಗಿ ಹರಿತಾ ಎದ್ದು, ಅಯ್ಯೋ, ಇದೆಲ್ಲ ಹೇಗೆ ರೀ ನಡೀತು? ಇದಕ್ಕೆಲ್ಲ ನೀನೇ ಕಾರಣ. ನನ್ನಿಂದನಾ? ಚರಂಡಿನ ಕ್ಲೀನ್ ಮಾಡೋಣ ಅಂದ್ರೆ ಬರ್ಲಿಲ್ಲ, ಇವಾಗ ನೋಡು. ಆ ಮಾತನ್ನು ಕೇಳಿದಾಗ ಹರಿತನಿಗೆ ಆ ಮಾತು ಚುಚ್ಚಿದಂತಾಯಿತು. ಮನೆಯ ಮುಂದೆ ಕೂತ್ಕೊಂಡು ಹರಿತಾ ಅಳ್ತಾ ಇದ್ಲು. ಪಕ್ಕದ ಮನೆ ಶಾರದಾ ಆ ಸಮಯಕ್ಕೆ ಬಂದು, ಏನೇ ಆಯ್ತು ಹರಿತಾ? ನನ್ನಿಂದನೇ ಮನೆಗೆ ಇಷ್ಟು ದೊಡ್ಡ ನಷ್ಟವಾಗಿದ್ದು. ತಪ್ಪು ನಾ ತಿಳ್ಕೊಳ್ಳೋದು ಕೂಡ ಒಳ್ಳೆ ಗುಣನೇ. ಇನ್ ಮುಂದೆಯಿಂದಾದ್ರೂ ನೀನು ಸರಿಯಾಗಿರೋ. ಶಾರದನ ಮಾತು ಹರಿತನ ಮನಸ್ಸಲ್ಲಿ ಆಳವಾಗಿ ಇಳಿಯಲಾರಂಭಿಸಿತು. ಆ ದಿನದಿಂದ ಹರಿತಾ ಪೂರ್ತಿಯಾಗಿ ಬದಲಾಗಬೇಕು ಎನ್ನುವ ತೀರ್ಮಾನ ಮಾಡಿದ್ಲು. ಬೆಳಿಗ್ಗೆ ಬೇಗ ಎದ್ದೇಳಲು ಪ್ರಯತ್ನ ಪಟ್ಟು ಅಡಿಗೆ ಮಾಡಲು ಆರಂಭಿಸಿದ್ಲು. ಹೊಲದಲ್ಲಿ ತನ್ನ ಗಂಡನಿಗೆ ಕೂಡ ನಿಧಾನವಾಗಿ ಸಹಾಯ ಮಾಡಲಾರಂಭಿಸಿದ್ಲು. ಹರಿತಾ, ಇದು ನೀನೇನಾ? ನನಗೇನೋ ಹೊಸ ಹರಿತ ರೀತಿ ಅನ್ಸುತ್ತೆ. ಹೌದು ರೀ, ಇನ್ ಮುಂದೆ ಹೊಸ ಹರಿತಾನೆ. ನಿನ್ನೊಳಗಾದ ಈ ಬದಲಾವಣೆ ನನಗೆ ತುಂಬಾ ಸಂತೋಷ ಕೊಡ್ತಾ ಇದೆ. ಸರಿ ಬನ್ನಿ, ನಾವು ಮಣ್ಣು ತಗೊಂಬರೋಣ. ಹಾಗೆ ಅಂತ ಹೇಳಿ ಗಂಡನನ್ನು ಕರೆದುಕೊಂಡು ಮಣ್ಣನ್ನು ತರಲು ಹೋದ್ರು. ಮಣ್ಣನ್ನು ತೆಗೆದುಕೊಂಡು ಗಂಡ ಹೆಂಡತಿ ಇಬ್ಬರು ಮನೆಗೆ ಹೊರಟು ಹೋದ್ರು. ಆ ನಂತರ ಗೋಣಿ ಚೀಲದಲ್ಲಿ ಮಣ್ಣನ್ನು ತುಂಬಿಸಿಕೊಂಡು ಮನೆಗೆ ಬಂದ್ರು. ಮನೆಯ ಬಾಗಿಲಲ್ಲೇ ಇಟ್ಟಿದ್ರು. ಹೀಗೆ ಕೆಲವು ದಿನಗಳು ಕಳೆಯಿತು. ಮತ್ತೆ ಪುನಃ ಮಳೆ ಬರಲು ಆರಂಭವಾಯಿತು. ಆವಾಗ ಹರಿತಾ ಬೇಗನೆ ತಡ ಮಾಡದೆ ಹೋಗಿ ಚರಂಡಿಯನ್ನು ಕ್ಲೀನ್ ಮಾಡಿದ್ಲು. ಮಳೆ ಬರ್ತಾನೆ ಇತ್ತು. ಆದ್ರೂ ಅವಳು ಅವಳ ಗಂಡನ ಸಹಾಯದಿಂದ ಪುನಃ ಹೋಗಿ ಅವರಿಬ್ಬರು ಚರಂಡಿಯನ್ನು ಶುದ್ಧ ಮಾಡಿದ್ರು. ನೀರು ಎಲ್ಲಿಯೂ ನಿಲ್ಲದಂತೆ ಹರಿದು ಹೋಗ್ತಾ ಇತ್ತು. ಆ ನಂತರ ಗಂಡ ಹೆಂಡತಿ ಇಬ್ಬರು ಮನೆಯೊಳಗೆ ಬಂದ್ರು. ಬಾಗಿಲಿಗೆ ಅಡ್ಡವಾಗಿ ಮರಳು ಮೂಟೆಯನ್ನಿಟ್ಲು. ಅದನ್ನು ನೋಡಿದ ಅವಳ ಗಂಡ, ಹರಿತಾ, ಈ ಚೀಲವನ್ನು ಇಲ್ಲಿ ಯಾಕಿಡ್ತಿದೀಯಾ? ನಾವು ಮಲಗಿದ ನಂತರ ಮಳೆ ಪುನಃ ಜಾಸ್ತಿಯಾಗಿ ಚರಂಡಿಗೆ ಏನಾದ್ರೂ ಅಡ್ಡಿಯಾಗಿ ಮತ್ತೆ ಪುನಃ ಮನೆಯೊಳಗೆ ನೀರು ಬಂದ್ರೆ ಅದಕ್ಕೋಸ್ಕರನೇ ಇಟ್ಟೆ. ಆ ಮಾತನ್ನು ಕೇಳಿ ಅರವಿಂದ್ ತುಂಬಾ ಸಂತೋಷಪಟ್ಟ. ಇಬ್ಬರು ನೆಮ್ಮದಿಯಾಗಿ ಮಲಗಿ ನಿದ್ರೆ ಮಾಡಿದ್ರು. ಮರುದಿನ ಬೆಳಿಗ್ಗೆ ಎದ್ದು ನೋಡಿದಾಗ ಅವರಿಗೆ ಯಾವ ನಷ್ಟವೂ ಆಗಲಿಲ್ಲ. ಒಂದು ಕಾಲದಲ್ಲಿ ಸೋಂಬೇರಿ ಹೆಸರಾಗಿದ್ದ ಹರಿತಾ ಸ್ವಲ್ಪ ದಿನದಲ್ಲೇ ಒಳ್ಳೆ ಹೆಂಡತಿ ಎನ್ನುವ ಹೆಸರನ್ನು ಸಂಪಾದನೆ ಮಾಡಿದ್ಲು. ಸೋಮಾರಿತನ ನಮ್ಮ ಜೀವನವನ್ನು ಹಿಂದಕ್ಕೆ ಎಳೆಯುತ್ತೆ, ಆದ್ರೆ ನಮ್ಮ ಜವಾಬ್ದಾರಿ ನಮ್ಮನ್ನು ಮುಂದೆ ತಗೊಂಡೋಗುತ್ತೆ ಅಂತ ಹರಿತಾ ಅರ್ಥ ಮಾಡ್ಕೊಂಡ್ಲು. ಆನಂತರ ಸಂತೋಷವಾಗಿ ಜೀವನ ಮಾಡಿದ್ಲು.